ಜಿಪುಣ ಸೊಸೆ ಕ್ಯಾಮಿಡಿ ಕಥೆಗಳನ್ನ ನೋಡಿ ಹೊಟ್ಟೆ ಹುಣ್ಣಾಗೋಷ್ಟು ನಗಿ ಮಸ್ತ್ ಕ್ಯಾಮಿಡಿ ಆಯ್ತ್ರಿ. ಲೈಕ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಪ್ಲೀಸ್ ಪ್ಲೀಸ್. ಎಲ್ಲ ಕೆಲಸ ಮಾಡ್ಕೊಂಡು ನಿಂತ ಬಿಟ್ಟಾಳ ಅನ್ಸೋಸಿ. ಆಯ್ತು ಪೂಜೆ ಮಾಡವ. ಅತ್ತಿ ನಾ ಬಳಿಗೆಲ್ಲ ಪೂಜೆ ಮಾಡಿ ಬಂದೇನೆ ಗೊತ್ತೇನ್ರಿ. ನೋಡೇನಿ ಒಂದ್ ದೇವ್ರಿಗೆ ಹೂ ಹಾಕಿ ಒಂದ್ ದೇವ್ರಿಗೆ ಹೂವನ ಇಲ್ಲ. ಶಾಂತ ಹಂಗ ಮಾಡಿರೋದು. ಒಂದ್ ದೇವ್ರಿಗೆ ಹೂ ಹಾಕ್ಯಾರ ಇನ್ನೊಂದ್ ದೇವ್ರಿಗೆ ಹೂವನ ಹಾಕಿಲ್ಲ. ಯಾಕ ಹೂ ಅಷ್ಟ ಕೊಡ್ತಿದ್ದೀರಲ್ಲ? ನಾಳಿನ ಹೂವ ದೇವ್ರಿಗೆ ಹಾಕ್ಬೇಕಲ್ಲ. ಇವತ್ತ ಸ್ವಲ್ಪ ದೇವ್ರಿಗೆ ಹಾಕಿನಿ, ನಾಳೆ ನೆಕ್ಸ್ಟ್ ದೇವ್ರಿಗೆ ಹಾಕ್ತೀನಿ. ಒಂದೊಂದ್ ದಿನ ಒಂದೊಂದ್ ದೇವ್ರಿಗೆ ಹೂವು ಹಾಕದಪ್ಪ. ಅದನ್ನ ಬಿಟ್ಟು ಅಷ್ಟಕೊಂಡ ಹೂವನ ಒಂದ ದಿನ ಹಾಕೋದಾಗುತ್ತಾ? ಅಯ್ಯೋ ಶಿವನೇ ಶಂಭುಲಿಂಗ. ಅಯ್ಯ ಕೆಟ್ಟು ಹೋಗಲ್ಲ ನಮ್ಮ ಇವತ್ತೇ ಎಲ್ಲ ಹಾಕ್ಬಿಡ್ಬೇಕಿಲ್ಲ ದೇವ್ರಿಗೆ. ನಮ್ಮ ಅತ್ತೆ ಅದ್ರಿ ತಂಗ್ರಪಟ್ಟಿಗೆ ಅದ್ರಾಗ ಹೋಗಿ ಇಡ್ತೇವ್ರಿ. ಅತ್ತಿರಾದ್ರೆ ಎರಡು ಹೂವ ಇರಿಸ್ತಿದ್ರಿ, ನಾ ಮಾತ್ರ ಒಂದು ಹೂವ ಇರಿಸ್ತೇನ್ರಿ. ಸುಮ್ಮನೆ ಯಾಕೆ ವೇಸ್ಟ್ ಅಂತೀನಿ. ಅಯ್ಯೋ ದೇವ್ರಿ, ಎಂತ ಸಸಿ ಕರ್ಕೊಂಡ್ಬಂದು ಮನೆಗೆ ಈ ಹಲ್ಕಟ್ಟು ಬಾಡ್ಯಾಗ ಅಂದೆ. ಇಂಥ ಸಸಿ ಕರ್ಕೊಂಡ್ ಬರ್ಬೇಡ ಅಂತಂದ್ರು ಲವ್ ಮಾಡಿ ಅಂತಂದ್ಬಿಟ್ಟು ನೀನು ಗಂಟು ಕಟ್ಕೊಂಡು ಈ ಮನೆಗೆ ಕರ್ಕೊಂಡ್ಬಂದ ನೋಡು. ಅದು ಅದು ಇದು ಇದು ಅದು ಅನ್ನಕತ್ತಿಯಲ್ಲ, ನಿನ್ನ ಏನ್ ಮಾಡ್ಲಿ ಅಂತೀನಿ ನಾನು. ಹೌದು ಲಕ್ಷ್ಮಿ, ಎಲ್ಲ ದೇವ್ರಿಗೆ ಹೂ ಸ್ವಲ್ಪ ಹಾಕಿನಂದಲ್ಲ, ಮತ್ತೆ ಇನ್ನೊಂದು ದೇವ್ರು ಬೇಜಾರು ಮಾಡ್ಕೊಂಡ್ರ ಅವಾಗೇನ್ ಮಾಡ್ತಿದ್ದಿ? ಬೇಜಾರು ಮಾಡ್ಕೊಂತಾರ ಯಾಕೆ? ನಾ ಮೊದಲು ಅವ್ಳು ಹೇಳ್ತೀನಿ, ಶಿಫ್ಟ್ ವೈಸ್ ಪೂಜೆ ಮಾಡ್ತೀನಿ, ಶಿಫ್ಟ್ ವೈಸ್ ಹೂ ಹಾಕ್ತೀನಿ ಅಂತ. ಅಲ್ಲ ಸಸ್ಯ, ನಂದು ಒಂದು ಪ್ರಶ್ನೆ ಐತ್ ನೋಡು, ಉತ್ತರ ಕೊಡ್ತೀನ? ಮಾವರ ಮಾವರ ಅಂದ್ರೇನು? ಅಪ್ಪ 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 ಅಪ್ಪ. ಸರಿ ಅಪ್ಪ ಹೇಳ್ರಿ, ಏನು ಏನು ನಿಮ್ಮ ಪ್ರಶ್ನೆ? ಅದು ನನ್ನ ಸೊಸೆಯ ಇವಾಗ ಶಿಫ್ಟ್ ವೈಜ್ ಹೂ ಹಾಕ್ತೀನಿ ದೇವ್ರಿಗೆ, ಶಿಫ್ಟ್ ವೈಜ್ ಪೂಜೆ ಮಾಡ್ತೀನಿ ದೇವ್ರಿಗೆ ಅಂತಂದು. ಇದು ಓಕೆ. ಒಂದಿಲ್ಲ ದೇವರು ಬಂದು ವರ ಕೊಟ್ಟನ ಅಂತ ತಿಳ್ಕೊಳೋಣ. ಅವಾಗ ವರ ಕೊಡೋ ಮುಂದೆ ಅವ ನಿನಗೆ ಕೇಳ್ತಾನ, ನೀನು ನನಗೆ ಹೆಂಗೆ ಪೂಜೆ ಮಾಡಿ ನೋಡು, ಹಂಗೆ ನಾನು ನಿನಗೆ ವರ ಕೊಡ್ತೀನಿ ಅಂತ. ಗೊತ್ತಾತನ? ನಿನಗೆ ಶಿಫ್ಟ್ ವೈಸ್ ವರ ಕೊಡ್ತೀನಿ ಅಂತ. ಸಾಕು ಮುಖ ಉಬ್ಬಿಸ್ಕೊಂಡು ನಿಂತಿದ್ದು, ಶಾಂತ ಆಗು, ಕೂಲ್ ಕೂಲ್. ಹೋಗ್ಬಿಡ ಸಸಿಯ, ಶಿಟ್ ಮಾಡ್ಕೋಬೇಡ. ನೀ ನಮ್ಮನಿ ಮಹಾಲಕ್ಷ್ಮಿವಾ, ಮಹಾಲಕ್ಷ್ಮಿ ಮುನಿಸ್ಕೋಬಾರ್ದು. ಮನೆಗೆ ಒಳ್ಳೇದಾಗಲ್ಲ. ಅದಕ್ಕೆ ಸರಿ ಆಯ್ತು, ಈಗ ಪೂಜೆ ಮಾಡೋವ. ಲಕ್ಷ್ಮಿ ಸ್ವಲ್ಪ ಕೂಲ್ ಶಾಂತ ರೀತಿಯಾಗಿ ಮಹಾಲಕ್ಷ್ಮಿ ತುಳಸಮ್ಮಗ ಪೂಜೆ ಮಾಡವ. ನೀನು ಉಗ್ರ ನರಸಿಂಹವಾಗ್ಬೇಡವ ತಾಯಿ. ಅದು ಅದು ಏನ್ರಿ ಅದು ಅದು ಏನೋ ಹೇಳಕ್ ಬಂದೆ, ಮರ್ತು ಬಿಟ್ಟೆ ಬಿಡು. ಮೊದಲ ಬಾಯಿ ಮುಚ್ಚ್ರಿ. ಯವ್ವ ನನ್ನ ಮುದ್ದು ಸಸಿ ಲಕ್ಷ್ಮಿ, ಮಹಾಲಕ್ಷ್ಮಿ, ವಿಷ್ಣು ಪ್ರಿಯೆ, ನನ್ನ ಬಂಗಾರ ಗೆಡ್ಡೆ, ಸ್ವಲ್ಪ ಈ ಕಡೆ ಒಳ್ಬಿಟ್ಟು ತುಳಸಿ ಪೂಜೆ ಮಾಡವ. ನಿನ್ನ ಗಂಡನ್ನ ಉಗ್ರವಾಗಿ ನೋಡಕ್ ಹೋಗಬೇಡ. ಯವ್ವ ಸೊಸಿಯ, ನನಗೆ ಹೊಟ್ಟಿ ಹಸ್ಯಾಕತೈತಿ. ಹೊಟ್ಟಿ ಒಳಗೆ ಒಂಥರ ಇಲಿಗಳು ಕ್ಯೂ ಚೂ 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 ಅಂತ ಓಡಾಡಕತ್ತಾವ. ಅದಕ್ಕೆ ಪೂಜೆ ಮಾಡ್ಬಿಡವ, ಲಗು ಹೋಗಿ ನಾಷ್ಟ ಮಾಡೋಣ. ಶುರುವಾಗ್ಲಿ. ಶ್ರೀ ತುಳಸಿ ದಯ ತೋರಮ್ಮ, ಶ್ರೀ ತುಳಸಿ ದಯ ತೋರಮ್ಮ.
ಅದು ಒತ್ತಿರ ಜಾಸ್ತಿ ಆಡಿದ್ರೆ ನನ್ನ ಬಾಡಿ ಒಳಗಿನ ಎನರ್ಜಿ ಕಡಿಮೆ ಆಗತ್ರಿಪ್ಪ. ಅದು ಬೇರೆ ಬೆಳಿಗ್ಗೆದ್ದು ಏನು ತಿಂದಿಲ್ಲ, ಈಗ ಬೇರೆ ನಾನು ಹಾಡ್ಕೊಂತ ಹೋದ್ರೆ ನಂಗೆ ಗಂಟಲಿಂದ ಒಂಥರ ಗುಳುಗುಳು ಗಿಳಿಗಳು ಅನ್ನತ್ತೆ. ಆಮೇಲೆ ಏನು ತಿನ್ನಬೇಕು ಅನ್ಸುತ್ತೆ. ನಾನು ಬಡ ಹೋಗ್ಬಿಟ್ಟು ಅಲ್ಲಿರೋದನ್ನೆಲ್ಲ ತಿಂದುಬಿಡ್ತೀನಿ. ಅದು ಬೇರೆ ಸುಮ್ಮನೆ ವೇಸ್ಟ್ ಆಗುತ್ತೆ. ಅದಕ್ಕಿಂತ ಮೊದಲನೇ ಸ್ವಲ್ಪ ಹಾಡಿದ್ರೆ ಇನ್ನೂ ನಾಷ್ಟ ಮಾಡಿ ರೆಡಿ ಮಾಡ್ತಾ ನಾನು ನನಗೇನೋ ಸಿಟಿಕ್ಕಾಗಿ ಇರ್ತೇನೆ ರೀ. ಅದಕ್ಕೆ ಸ್ವಲ್ಪ ಹಾಡೇನ್ರಿ ನಾ ಹಾಡನ್ನ. ಅಂದ್ರ ಈಗ ಪೂಜೆ ಮಾಡುತ್ತನ ನಾಷ್ಟ ಆಗುತ್ತನ ಹಂಗ ಇರ್ತೇನ? ಖರ್ಚಾಗುತ್ತಂತ. ಖರ್ಚಾದ್ರಾಗಿತ್ತ ನಮ್ಗೆ ಹೊಟ್ಟೆ ಊಟ ಕೊಡ್ತಿಲ್ಲ. ಕೊಡ್ತೀನಲ್ರಿ. ಏನು ಕೊಡ್ತಿ? ಈ ಪೂಜೆ ಮಾಡಿಂದ ಎಲ್ಲರಿಗೂ ಸ್ವಲ್ಪ ತೀರ್ಥ ಕೊಡ್ಬೇಕಲ್ರಿ, ಅದನ್ನ ಸ್ವಲ್ಪ ಜಾಸ್ತಿ ಕೊಡ್ತೀನಿ, ಕುಡ್ಕೊಂಡ್ಬಿಡ್ರಿ. ಆಮೇಲೆ ಇನ್ನು ಸ್ವಲ್ಪ ಸಕ್ರಿ ಇಟ್ಟಿನಲ್ರಿ, ಅದರಿ ಕಲ್ಸಕ್ರಿ ನೈವೇದ್ಯಕ್ಕೆ ಇಟ್ಟಿನಲ್ರಿ, ಅದನ್ನ ಸ್ವಲ್ಪ ಜಾಸ್ತಿ ಕೊಡ್ತೀನಿ. ಅದನ್ನ ತಿನ್ಕೊಂಡ್ಬಿಡ್ರಿ. ಆಮೇಲೆ ಗಟಗಟ ಅಂತ ಒಂದ್ ಚರಿಗೆ ನೀರು ಕುಡಿದ್ಬಿಡ್ರಿ. ಅಲ್ಲಿಗೆ ಬೆಳಗಿನ ನಾಷ್ಟಕ್ಕೆ ಕಥಂ ಶುಭಂ. ಅವಾಗ ಹೊಟ್ಟಿ ಶಾಂತವಾಗತ್ರಿ. ಹೆಂಗಂತ್ರಿ? ಹೆಂಗೆ ನಮ್ಮ ಒಟ್ಟಿಗೆ ಕೃಷ್ಣಾರ ವಸ್ತು ಅಂತಂದು ಈ ತರ ಗಂಟೆ ಬಾರ್ಸೋದನ? ಇವಾಗ ತಲೆ ಮೇಲೆ ಕೈ ಹೊತ್ಕೊಂಡು ಕುಂತ್ರೆ ಏನು ಉಪಯೋಗ ಅಂತ ಹೇಳ್ತೀನ ಕರ್ಕೊಂಬದ್ದಿ. ಅದು ಯವ್ವ ಇವಳು ಇಷ್ಟು ಜಿಪ್ಪಿದ ಅಂತ ನನಗೆ ಗೊತ್ತಿರ್ಲಿಲ್ವೇ? ಇವಾಗ ಗೊತ್ತು ಮಾಡ್ಕೊಳ್ಳು ಮಗನ. ಹೌದು, ತಲೆ ಮೇಲೆ ಒತ್ಕೊಂಡು ಕುಂತ್ರೆ ಏನೂ ಉಪಯೋಗ ಇಲ್ಲ ಮಗನ. ನಂದೊಂದು ಪ್ರಶ್ನೆ ಇದೆ ಕಣ ಮಗನ. ಹೌದು, ನೀ ಪೂಜೆಗೆ ಬರೋ ಮುಂದೆ ಅದು ಯಾಕೆ ಟ್ಯಾವೆಲ್ಸ್ ತೊಗೊಂಡ್ಬಂದಿದ್ದಿ? ಯಾಕೆ ಬೇರೆ ಯಾರು ಬಿಲ್ಲನ್ನು ಉಟ್ಕೊಳಕ? ಅದು ಅಪ್ಪ ಜಳಕ ಮಾಡಿ ಅರ್ಬಿ ಹಾಕೊಳಕತ್ತಿದ್ದಪ್ಪ, ಬಡ ಕೈಯಂತ ಕಸ್ಕೊಂಡ್ಬಿಡ್ಲಿಕ್ಕೆ. ಯಾಕಂತ? ಅದು ಯವ್ವ ಈಗ ಪೂಜೆ ಮಾಡೋ ಮುಂದೆ ಇದನ್ನ ಸುತ್ಕೋರಿ, ಆಮೇಲೆ ಹೊರಗಡೆ ಹೋಗ್ತಿರಲ್ಲ ಕೆಲ್ಸಕ್ಕೆ, ಅವಾಗ ಇದನ್ನ ಉಟ್ಕೊಂತ್ರಿ. ಅದನ್ನ ಬಿಟ್ಟು ಅದನ್ನ ಇಲ್ಲಿ ಉಟ್ಕೊಂಡ್ ಬಂದ್ರಿ ಅಂದ್ರೆ ಹೊಲಸಾತಂದ್ರೆ ಆಮೇಲೆ ಎರಡು ಹೋಗಿಬೇಕಾಗತ್ತಲ್ಲ. ಅದಕ್ಕೆ ಇದನ್ನ ಸುತ್ಕೊಂಡ್ಬಿಟ್ಟು ಬರ್ರಿ, ಆಮೇಲೆ ಸುತ್ಕೊಂಡು ಹಂಗ ಹೋಗ್ವಂತ್ರಿ ಅಲ್ಲು ಬೇ. ಹಂಗನ್ಲನ? ಅಯ್ಯೋ ಸುಮ್ಮನಿರ್ರಿಪ್ಪ. ಅದು ಎಷ್ಟದೆ ಅಂತ ನಾನು ಅರ್ಬಿ ಹೋಗಿಲಿ ಅಂತೀನಿ. ಹಿಂಗೆ ಹಾಕೊಂಡು ಹೋಗ್ತೀರಾ, ಹಂಗೆ ಮೂಲೆಗೆ ತಂದಿಸ್ತೀರಾ, ಹಿಂಗೆ ಹಾಕೊಂತೀರಾ, ಆ ಮೂಲೆಗೆ ಹೋಗಿ ಹೋಗಿತೀರಾ. ಬರೀ ಇದ ಹೋಗ್ಬೇಕು ಬೆಡ್ರೂಮ್ ತುಂಬ ಬರೀ ನಿಮ್ಮ ಪ್ಯಾಂಟು ಶರ್ಟು ಚಡ್ಡಿ ಎಲ್ಲ ಒಗ್ದಿರ್ತೀರಿ. ಅದಕ್ಕೆ ನಾನಿದ್ದು ಇವತ್ತು ಹಾಕೊಂಡು ಹೋಗಿದ್ದೀರಲ್ಲ ಅದನ್ನ ಹಾಕೊಂಡ್ಬಿಟ್ಟು ಹಂಗೆ ಇಡ್ರಿ. ಈಗ ಇದನ್ನ ಹಾಕೊಂಡಿರಲ್ಲ, ಸಾಯಂಕಾಲ ಬಂದ್ಬಿಟ್ಟು ನಂಗೆ ನೈಟ್ ಪ್ಯಾಂಟ್ ಕೊಡು, ಆ ಪ್ಯಾಂಟ್ ಕೊಡು ಅನ್ನಕ್ಕೆ ಹೋಗ್ಬಾರ್ದು. ಇದನ್ನ ಟ್ಯಾವೆಲ್ನ ಸಾಯಂಕಾಲನ ಸುಟ್ಕೋಬೇಕು ಅಷ್ಟೇನ. ರಾತ್ರಿ ಇನ್ನು ಮುಂದೆ ನೋ ನೈಟ್ ಪ್ಯಾಂಟ್, ಓನ್ಲಿ ಟ್ಯಾವೆಲ್ ಪ್ಯಾಂಟ್. ಓಕೆ? ಇದನ್ನ ಸುತ್ಕೊಂಡು ಮಲ್ಕೊಳಕಾಗತ್ತಲ್ಲಿ. ನೈಟ್ ಪ್ಯಾಂಟ್ ಹಾಕೊಂಡ್ರೆ ಆರಾಮ್ ಅನ್ಸುತ್ತೆ. ಮತ್ತೆ ನಾಳೆ ಬೆಳಗ್ಗೆ ಒರೆಸ್ಕೊಳಕ ಟ್ಯಾವೆಲ್ ಏನ್ ಮಾಡ್ಲಿ? ಇನ್ನೇನ್ ಮಾಡ್ತೀರಿ? ಎರಡು ಅದಾವಿಲ್ಲ ಟ್ಯಾವೆಲ್, ಎರಡು ಅದಾವಲ್ಲ. ಅದಾವಲ್ಲಿಲ್ರಿಪ್ಪ. ಅದಕ್ಕೆ ಇವತ್ತು ಹಾಕೊಂಡಿರಲ್ಲ, ನಾಳೆ ಹಾಕೋಬೇಡ್ರಿ, ನಾಡ್ದು ಹಾಕೋರಿ. ಮತ್ತೆ ನಾಳೆ ಹಾಕೊಂಡಿದ್ದ ಅಚ್ಚಿ ನಾಡ್ದು ಹಾಕೋಬೇಡ್ರಿ, ಅದಕ್ಕಿಂತ ನಾಡ್ದು ಹಾಕೋರಿ. ಹಂಗೆ ಶಿಫ್ಟ್ ವೈಸ್ ಮಾಡ್ಕೊಡ್ರಿ ಏನ ಟ್ಯಾವೆಲ್ನ. ಅವಾಗ ನಂಗೆ ಸ್ವಲ್ಪ ಆರಾಮ್ ಅನ್ಸುತ್ತೆ. ಇದನ್ನ ಬಿಟ್ಟು ಅದನ್ನ ಬಿಟ್ಟು ಇದನ್ನ ಬಿಟ್ಟು ಅಂತಂದ್ಬಿಟ್ಟು ಒರೆಸ್ಕೊಂಡು ಮೂಲಿ ಮೇಲೆ ಒಗಿತಿರ್ತೀರಿ. ಅದಕ್ಕೆ ನಿಮ್ಗೆ ಇದು ಕಂಡೀಷನು, ಒಂದೇ ಟ್ಯಾವೆಲ್. ಅದಕ್ಕಿಂತ ಇನ್ನೊಂದು ಟ್ಯಾವೆಲ್ ಇದೆಯಲ್ಲ ಅದು ಒಂದೇ. ಇನ್ನು ಮೂರನೇ ಟ್ಯಾವೆಲ್ ಏನಾದರೂ ಉಪಯೋಗಿಸ್ಕೊಂಡ್ರೆ ಅಂದ್ರೆ ಮುಂದೇನಾಗುತ್ತೆ? ಮುಂದೆ ಏನಾಗಲ್ಲ. ನಾ ಮಾತ್ರ ವಾರಕ್ಕೊಮ್ಮೆ ಹೋಗ್ತೀನಿ. ಯಾಕಂದ್ರೆ ಸೋಪು, ನೀರು, ಶ್ರಮ ಎಲ್ಲಾನು ನೀರಿತ ಹರ್ಕೊಂಡು ಹೋಗ್ಬಿಡ್ತಾ. ಅದಕ್ಕೆ ರೊಕ್ಕ ಉಳಿಸ್ಬೇಕಂದ್ರೆ ನಾವು ಈ ತರ ಶ್ರಮ ಪಡ್ಬೇಕ್ರಿ. ಅರ್ಥ ಮಾಡ್ಕೊಳೋದು ನಿಮ್ಗೆ ತಿಳ್ಕೊಬೇಕು ನೀವು. ಹೋಗ್ರಿ ಕೆಲಸಕ್ಕೆ ಲೇಟ್ ಆಗತ್ತ. ಬೇಷ್ ಬೇಷ್ ಸೊಸಿಯ ಬೇಷ್. ನಿನ್ನಂಥ ಸೊಸಿ ಪ್ರತಿಯೊಬ್ಬರ ಮನೇಲಿ ಇರ್ಬೇಕಾಗತ್ತೆ ನೋಡು. ಯಾಕಂತಂದ್ರೆ ಇಂಥ ಸೊಸಿ ಪಡ್ಬೇಕಂದ್ರೆ ಪುಣ್ಯ ಮಾಡಿರ್ಬೇಕು. ನೋಡ್ಲಿ ನೋಡು ರೊಕ್ಕ ವೇಸ್ಟ್ ಆಗ್ಬಾರ್ದಂತ, ಸೋಪ್ ವೇಸ್ಟ್ ಆಗ್ಬಾರ್ದಂತ, ಶ್ರಮ ಅಂಕರ
ಮೊದ್ಲ ವೇಸ್ಟ್ ಆಗ್ಬಾರ್ದಂತ ಅಂತ ಸೊಸಿ ನನಗೆ ಸಿಕ್ಕಾಳ. ಅಂದ್ರೇನು ಮಾವಗ ತಕ್ಕ ಸೊಸಿಯನ? ಶಭಾಷ್.